ಆ ಚಾಟ್ ಸಿಗುತ್ತೆ, ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲಿ. ಕೋಆಪ್ರೇಟ್ ಮಾಡ್ರು. ಬಿಲಾಲಿ ಆ್ಯಂಡ್ ಬಿಲಾಲಿ ಗುರು ಆ ಥರ ಜಾಸ್ತಿ ಇವನಿಗೆ. ನಮಸ್ಕಾರ ಗುರು, ಹೊಸ ವಿಡಿಯೋಗೆ ಸ್ವಾಗತ. ನೋಡ್ಬೋದಲ್ಲ ಮಾತಾಡ್ತಾರೆ. ಏನಿಲ್ಲ, ಇವತ್ತು ಕಾಲೇಜ್ ಹತ್ರ ಹೋಗಿದ್ದೇವೆ. ಕಾಲೇಜ್ ರಜಾ ಅಂದರು, ಅದಕ್ಕೆ ಹುಡುಗರೆಲ್ಲ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಆಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ತಿರೋಗಿರೋದ್ರಿಂದ ನಮಗೆ ರಜೆ ಕೊಟ್ಟರು ಇವತ್ತು. ಅದು ಹುಡುಗರೆಲ್ಲ ಹ್ಞೂ ಅಂದರು. ಈಗ ನಂದಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀರಿ. ನೋಡ್ಬೋದು ನಮ್ಮೂರು ಕೆರೆ, ಅಮ್ಮನ ಕೆರೆ. ನೀರೆಲ್ಲ ಖಾಲಿ ಆಗ್ತದೆ ಕೆರೆಯಲ್ಲಿ. ರೀಸೆಂಟಾಗಿ ನೀರು ಬಿಟ್ಟು ಈಗ ಕೆರೆಯಲ್ಲಿ ನೀರು ತುಂಬಿದೆ. ಎಲ್ಲ ಹಿಂದೆ ಬರ್ತಿದ್ದಾರೆ. ನಾನು ಪೆಟ್ರೋಲ್ ಹಾಕ್ಸ್ಕೊಂಡಿತ್ತು, ನನಗೆ ಸ್ವಲ್ಪ ಹಿಂದೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡ್ತೀನಿ. ಇವತ್ತೆಲ್ಲ ಬರ್ತಾರೆ. ಎಲ್ಲ ಬಂದಮೇಲೆ ಹೊರಡೋದೆ. ಮುಂದೆ ಮಣ್ಣಿನ ಟಿಪ್ಪರ್ ಹೋಗ್ತಾಯಿದೆ. ಮಣ್ಣೆಲ್ಲ ಮುಖಕ್ಕೆ ಎಗರ್ತಾ ಇದೆ. ಹೆಲ್ಮೆಟ್ ಹಾಕಿದ್ರು ವೈಸರ್ ಹಾಕಿಲ್ವಲ್ಲ, ಅದಕ್ಕೆ ಎಗರ್ತಾ ಇದೆ. ಏನೋ ನಮ್ಮ ಮೇಲಿಂದ ಸ್ವಲ್ಪ ದಪ್ಪ ಕಲ್ಲು ಬಿದ್ದಿದ್ದದ್ದು, ಮಧ್ಯೆ ಹೊಸ ಹೆಲ್ಮೆಟ್ ಬೇರೆ. ಸೊ ಬನ್ನಿ ಬೇಗ ಮುಂದೆ ಹೊರಟೋಗೋಣ. ಗೈಸ್, ನಮ್ಮ ಗ್ಯಾಂಗಲ್ಲಿ ಇವರಿಬ್ರು ಕ್ಯಾಶಿಯರ್ಸ್. ಇವನ ಹತ್ರ ಇದ್ರೂ ಇಲ್ಲ ಅಂತಾನೆ, ಅವನ ಹತ್ರ ಇದ್ಕೊಂಡು ಇಲ್ಲ ಅಂತಾನೆ. ಇಬ್ರು ಕ್ಯಾಶಿಯರ್ ಈಗ ಹಾಕೊಂಡಿದ್ದೀನಿ ಕ್ಯಾಮ್ರಾ. ಅಲ್ಲ ಗುರು, ಕ್ಯಾಮ್ರಾ ಹಾಕೊಂಡು ರೆಕಾರ್ಡ್ ಮಾತಾಡಿದೆ ಅಂತಾನೆ. ಇವರಿಬ್ರು ಕ್ಯಾಶಿಯರ್ಸ್ ಇದ್ದಂಗೆ. ಇವರಿಬ್ರು ಚಡ್ಡಿ ದೋಸೆಗಳು, ಶಿನಾಲಿ ಆ್ಯಂಡ್ ಬಿಲಾಲಿ. ಮ್ಯೂಟ್ ಮಾಡಾಕ್ತೀನಿ ಬಿಡೋದನ್ನ. ನಡ್ಕೊಂಡು ಬಿಟ್ಬಿಟ್ಟು ಹೋಗೋಣಲ್ಲ, ಬಸ್ ಸ್ಟ್ಯಾಂಡಾಗ ಇವ್ರ ಊರು ಇದೆ, ನಡ್ಕೊಂಡು ಹೋಗ್ತಾನಂತೆ. ಇಲ್ಲಿ ಇಷ್ಟು ದೂರ ಕರ್ಕೊಂಬಂದ್ಮೇಲೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಬಿಟ್ಟು ಬರ್ಬೇಕು. ಇನ್ನು ಯಾರೂ ಬಂದಿಲ್ಲ. ಇನ್ನೊಬ್ಬ ಬಂದ ಲವರ್ ಬಾಯ್. ಇಲ್ಲೇ ಇರೋದು, ಅಲ್ಲಿ ಯಾವುದು ಇಲ್ಲ, ಹಂಗಿಂದ ವಾಪಸ್ ಬರ್ಬೇಕಷ್ಟೇ. ನೋಡಿ ಗೈಸ್, ಅವರು ಪೆಟ್ರೋಲ್ ಬಂಕ್ ನೋಡ್ತೀವಿ, ಯಾವುದೋ ಹುಡುಗಿ ನೋಡ್ಕೊಂಡು ಹೋಗ್ತಾವ್ರೆ ಗೈಸ್. ಲವರ್ ಬಾಯ್ಗೆ ಇದ್ರು ಒಂದು ಗಾಡಿ ಕಟ್ಬಿಟ್ಟಿದ್ದಾರೆ. ಬನ್ನಿ ನಾವು ಪೆಟ್ರೋಲ್ ಹಾಕೋಣ. ಬರೋ ಪೆಟ್ರೋಲ್ ಹಾಕೋಣ. ಅಣ್ಣ 200. ಮಚ್ಚಾ, ಹಾಸ್ಟ್ಲಿಂದ ಬಂದ್ಬಿಟ್ಟು ಅವರೇ ಕಳಿಸ್ಬಿಟ್ರಾ? ಕಳ್ಸಿದ್ರು, ನೆನ್ನೆ ಕಳ್ಸಿದ್ರು. ಮತ್ತೆ ಗಾಯ್ಸ್ ಹಾಸ್ಟ್ಲ ಏನೋ ಓಡೋಗ್ಬಿಟ್ಟಿದ್ದೇನೆ ಗಾಯ್ಸ್. ಫೋನ್ ಇಟ್ಟವರು ಸಾಕಾರ ಮಂದಿ 35 ಕೊಡ್ತದೆ. ಇನ್ನೂ 2 ಗಾಡಿ ಬಂದಿದೆ. ಒಂದು ಇಲ್ಲಿದೆ, ಒಂದು ಅಲ್ಲಿದೆ. ರೈಡರ್ ಕಣ್ಣಿಗೆ ಬ್ಲಾಕ್ ಮಾಡೋಕೆ ಫುಲ್ ಪ್ರಿಪೇರ್ ಆಗ್ತಾ ಇದ್ದಾನೆ. ಬನ್ನಿ ಎಲ್ಲ ಹೊರಡೋಣ. ಬರತ್ತು. ಓಯ್ ಶಿನಾಲಿ, ಓಯ್ ನಡ್ಕೊಂಡೋಗ್ಬಿಟ್ಟು ನೀನು, ನಡ್ಕೊಂಡೋಗಿ ನೀನು. ಆವಾಜ್ ಹೊಡಿತಾ ಇದ್ದೆ. ಇರೋ ಬರಲಿ, ತಿರ್ಸ್ಲಿ ಗಾಡಿ. ಬನ್ನಿ ಹೋಗೋಣ ಈಗ. ಯೋಯ್ ಮನೆಗೆ ಗಾಡಿ ಒರೆಸ್ಬೇಕು, ಇಲ್ಲಿ ಬಂದು ಒರೆಸೋದಲ್ಲ. ಗುರು, ನನ್ನ ಬೇಬಿಗೆ ಪೆಟ್ರೋಲ್ ಹಾಕ್ಸಿದ್ದೆ, 200 ರೂಪಾಯಿಗೆ ಊಟ ಹಾಕ್ಸಿದ್ದೀನಿ. ನಂದಿ ಬೆಟ್ಟದವರೆಗೂ ಹೋಗ್ಬೇಕು. ನಡಿ ಅಂತವ್ರೆ.
ಗುರು ಅಲ್ಲೆರಡು ಗಾಡಿ ನಿಂತಿದೆ, ಇಲ್ಲಿ ಇನ್ನೊಂದು ಗಾಡಿ ಬರ್ತಿದೆ. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಏನು ಮಾಡೋದು? ಮಾತಾಡು. ಹಲೋ, ಅವ್ರು ಗಾಡಿ ನಿಲ್ಲಿಸ್ಬಿಟ್ರು. ಇವರು ಅವ್ರು ಬರಲಿ ಅಂತ ಇವ್ರು ಬರಲಿ ಅಂತ ಅವ್ರು ಕಿತ್ಲಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ ಇರ್ರಿ. ನಡಿನ ಹೋಗ್ತಾರಣ ಗುರು. ಇಲ್ಲೆರಡು ಗಾಡಿ, ನನ್ನ ಪಕ್ಕದಾಗ ಒಂದು ಗಾಡಿ, 3, ನಂದೊಂದು 4. ಕೆಲವ್ರು ಹೋಗಿದ್ದಾರೆ ಮುಂದೆ. ಬನ್ನಿ ಹೋಗೋಣ. ಇವರು ಫೋನಲ್ಲಿ ಬಿದ್ದೋಗುತ್ತೆ ಅಂತ ಭಯ ಆಗ್ತಾಯಿದೆ. ಅದು ಇಷ್ಟು ಲಾಂಗ್ ಡಿಸ್ಟೆನ್ಸಲ್ಲೂ ನಾನು ಟ್ರಾವೆಲ್ ಮಾಡಿಲ್ಲ, ಫೋನ್ ಹಾಕೊಂಡು ಮೌಂಟ್ ಮಾಡ್ಕೊಂಡಿದ್ದೆ. ಗುರು ನಂದಿ ಬೆಟ್ಟಕ್ಕೆ ಹೋಗಿ ಪ್ಲ್ಯಾನೇ ಇರಲಿಲ್ಲ. ಇವತ್ತು ಕನ್ನಡ ಎಕ್ಸಾಮ್ ಇತ್ತು. ಕನ್ನಡ ಎಕ್ಸಾಮ್ ಇದೆ ಅಂತ ಎಲ್ಲ ಹುಡುಗರು ಬಂದರು. ಬೆಳಗ್ಗೆ ಕಾಲೇಜ್ ಹತ್ರ ಬಂದರೆ ಕಾಲೇಜ್ ರಜಾ ಕೊಟ್ಟಿದ್ದಾರೆ. ಅದಕ್ಕೆ ಅದೇ ಖುಷಿಯಲ್ಲಿ ಹುಡುಗರೆಲ್ಲ ಸೇರಿ ನಡಿ ಗುರು ನಂದಿ ಬೆಟ್ಟಕ್ಕೆ ಹೊಟ್ಟೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಹಾಕಿ ನಂದಿ ಬೆಟ್ಟಕ್ಕೆ ಹೋಗ್ತಾಯಿದ್ರೆ ಅಲ್ಲಿ 3 ಗಾಡಿ, ನಂದೊಂದು 4, ಇನ್ನೊಂದು 4 ಗಾಡಿ ಏನೋ ಮುಂದೆ ಹೋಗ್ತಾ ಇದೆ. ಸೊ ಬನ್ನಿ ನಾವು ಹೋಗೋಣ. ಎಲ್ಲೋದ್ರು ನಿಂತಿದ್ದವರು ಅವರು ಹೊರಟೋಗಿರ್ತಾರೆ ಫುಲ್ ಫಾಸ್ಟಾಗಿ. ಇಲ್ಲೇ ಇದ್ದಾರೆ, ಇಲ್ಲಿ 2 ಗಾಡಿ ಏನೋ ಇದೆ. ಇಲ್ಲಿ 2 ಗಾಡಿ ಇದೆ, 6 ಗಾಡಿ ಆಗಿದೆ. 6 ಗಾಡಿ ಆಗಿದೆ. ಸೊ ಬನ್ನಿ, ಬರೋರು ಬರಲಿ ಬಿಡೋರು ಬಿಡಲಿ, ನಾವು ಹೋಗೋಣ. ಗುರು ನಂದಿ ಬೆಟ್ಟಕ್ಕೆ ಹೋದ್ಮೇಲೆ ಸಿಗೋಣ. ರೋಡಲ್ಲಿ ಏನೋ ಫನ್ ಇವೆಂಟ್ ಆದರೆ ವೀಡಿಯೋ ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಗುರು ಇದೇ ನನ್ನ ಗಾಡಿ, ನೋಡ್ಬೋದು, ಸ್ಪೆಂಡರ್ ಪ್ಲಸ್ ಗುರು. ಹಿಂಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾರೆ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆದರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ, 1-2 ಮಂತ್ಸು. ಯಾಕಂದರೆ ನಾನು ಈಗ ಸೆಕೆಂಡ್ ಪಿ ಯು ಮುಗಿಸಿ ವೀಡಿಯೋಸ್ ಮಾಡಬೇಕು. ಸೊ ಅದಕ್ಕೆ ಸೆಕೆಂಡ್ ಪಿ ಯು ಮುಗಿಲಿ ಅಂತ ಸ್ವಲ್ಪ ಕಾಯ್ತಾಯಿದ್ದೀನಿ. ಆದರೂ ಈ ಥರ ಗ್ಯಾಪ್ಸ್ ಇರೋ ಟೈಮಲ್ಲಿ, ರಜೆ ಇರೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿರ್ತೀನಿ. ಸೊ ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗಿ ಎಡಿಟಿಂಗ್ ಮಾಡಿ ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಗುರು ಇನ್ನೆರಡು ಗಾಡಿ ಇಲ್ಲಿ ಹೋಗ್ತಾಯಿದೆ, ಬನ್ನಿ ಅವ್ರು ಹೋಗಿ ಸ್ವಲ್ಪ ಪಾಟ್ಲೆ ಕೊಡೋಣ. ಅಣ್ಣ ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ. ನಮ್ಮ ನಡಿ ಕಾಲೇಜ್ ರಜಾ ಕೊಟ್ಟಿದ್ದ ಖುಷಿಗೆ ಬ್ಯಾಗ್ ಹಾಕೊಂಡು ಹಾಗೆ ನಂದಿ ಬೆಟ್ಟಕ್ಕೆ ಬರ್ತಾಯಿದ್ದಾನೆ. ಮನೆಗೆ ಸಹ ಹೋಗಿಲ್ಲ, ಮನೆಗೆ ಹೇಳೋನೂ ಇಲ್ಲ ಪಾಪ. ಇವರು ಇನ್ನು ವೀಡಿಯೋ ಮಾಡೋಕ್ಕೆ ಕಾಯ್ತಾ ಇದ್ದಾನೆ. ಯಾರು ಪಾಪ ಹುಡುಗರು ಕೋಆಪ್ರೇಷನ್ ಮಾಡ್ತಾಯಿಲ್ಲ. ಕೋಆಪ್ರೇಟ್ ಮಾಡ್ರು ಪಾಪ, ರೇಡರ್ ಕಣ್ಣಿಗೆ ಫೀಲ್ ಆಗಿಬಿಡ್ತಾನೆ. ಇವರು 800 ಫುಲ್ ಗ್ಲಾಸ್ ಎಲ್ಲ ಬ್ಲ್ಯಾಕ್ ಹಾಕ್ಸ್ಬಿಟ್ಟಿದ್ದಾರೆ. ಯಾರು ಒಳಗಡೆಯಿಂದ ಆಚೆ ಕಾಣಿಸ್ಬೋದು, ಆಚೆಯಿಂದ ಒಳಗಡೆ ಕಾಣಿಸ್ಬಾರ್ದು. ಅಂದರೆ ಒಳಗಡೆಯಿಂದ ಅವ್ರಿಗೆ ಕಾಣಿಸುತ್ತೆ, ನಮಗೆ ಕಾಣಿಸಲ್ಲ ಗುರು ಆಚೆಯಿಂದ. ಗುರು ಮೊನ್ನೆ ಒಂದ್ಸರಿ ಹಿಂಗೆ ಬಂದಿದ್ರಿ, ಅಲ್ಲಿಗೆ ಪೊಲೀಸವ್ರು ಹಿಡಿತಾ ಇದ್ದಾರೆ. ನಮ್ಮೊಂದು ಐಫೋನ್ ಅಲ್ಲ, ಅದಕ್ಕೆ ಅವ್ನು ನೋಡಿದ್ರೆ ಮುಂದೆ ಹೊಟ್ಟೋಗ್ಬಿಟ್ಟ. ನಾವು ನೋಡ್ಕೊಂಡು ಅವನಿಗೆ ಫೋನಲ್ಲಿ ಸಿರಿ ಕಾಲ್ ಡಾಬರ್ ಅಂದರೆ ಕಾಲಿಂಗ್ ಡಗರ್ ಅಂತ ಹೋಗಿದೆ ಗುರು. ಏನು ಮಾಡ್ತೀರಾ? ಐಫೋನ್ ಅದೇನಂತ ಸೇವ್ ಮಾಡ್ಕೊಂಡು ಅದೇನಂತ ಹೇಳುತ್ತೋ ನಮಗೆ ಗೊತ್ತಿಲ್ಲ. ಎಲ್ಲ ಸಿರಿ ಮಹಿಮೆ, ಏನು ಮಾಡೋಣ. ನಮ್ಮ ಬಡವ್ರ ಹತ್ರ ಆ್ಯಂಡ್ರಾಯ್ಡ್. ಗುರು ನಿಮಗೆ ಒಬ್ಬನ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಗುರು, ಇಲ್ಲಿ ಮುಂದೆ ಸ್ಕೂಟಿ ಓಡಿಸ್ತಾನೆ. ಅವ್ನು ಮುಂದೆ ನೋಡ್ಬೋದು, ಇವನೇ ಅವ್ನು ನೋಡ್ಬೋದು. ಅವನಿಗೆ ಪ್ರ್ಯಾಂಕ್ ಮಾಡಿದ್ದೆ ಗುರು. ಹಂಗೆ ಪ್ರ್ಯಾಂಕ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಣ ಅಂತಿದ್ರೆ ಅವನಿಂದ ಇದ್ದಾನಲ್ಲ ಅಣ್ಣ ಬಂಡ್, ಅವನು ಬಾಯ್ ಹಾಕ್ಸ್ಬಿಟ್ಟಿದ್ದಾನೆ ಪಾಪ. ಅವನು
ಏನಿಲ್ಲ ಗುರು ಫ್ರ್ಯಾಂಕ್ ಅಂದರೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅವನಿಗೆ ಅದೇ ಹೀಗೆ ಲವ್ ಮಾಡೋ ಥರ ಮೆಸೇಜ್ ಹಾಕಿದ್ದೆ. ಫುಲ್ಲು ಲವಲ್ಲಿ ಬಿದ್ದೋಗ್ಬಿಟ್ಟಿದ್ದ. ಅಕೌಂಟ್ ನೇಮ್ ಬಂದು ಪ್ರಿಯಾಗೌಡ ಅಂತ. ಆ ಚಾಟ್ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲಿ, ಆಮೇಲೆ ಸ್ಕ್ರೀನ್ ಮೇಲೆ ಚಾಟ್ ಹಾಕ್ತೀನಿ. ಅದು ಅಣ್ಣ ಫುಲ್ಲು ಲವಲ್ಲಿ ಬಿದ್ದೋಗಿದ್ದ. ಅವನಿಗೆ ಸೇಮ್ ನಂದಿ ಬೆಟ್ಟಕ್ಕೆ ಬರ್ತೀಯ ಅಂದರೆ ಬರ್ತೀನಿ ಅಂತ ಹೇಳಿದ್ದ. ಎಲ್ಲ ಪ್ಲ್ಯಾನ್ ಹಾಕಿದ್ರು ಗುರು. ಇನ್ನೊಂದು ವಾರ ಇತ್ತು ಗುರು ನಂದಿ ಬೆಟ್ಟಕ್ಕೆ ಹೋಗೋಕ್ಕೆ. ಅವನ ಹಿಂದೆ ಇದ್ದಾನಲ್ಲ ತರಕ್ ಅಂತ ಅವನ ಹೆಸರು. ಅವನು ಹೇಳ್ಬಿಟ್ಟ ಗುರು, ಅವನು ಫುಲ್ ಸೀರಿಯಸ್ ಆದಂಗಿದ್ದಾನೆ. ಹೇಳ್ಬಿಡು ಅಂತ ಎಲ್ಲ ಪ್ರಾಣನೂ ತಿಂದ್ಬಿಟ್ಟ ಗುರು. 7 ಗಂಟೆ ಬಿಡಲಿಲ್ಲ ಲಾಸ್ಟಿಗೆ. ಆಮೇಲೆ ಆ ಪ್ಲ್ಯಾನ್ ಫುಲ್ಲು ಫ್ಲಾಪ್ ಆಗೋಯ್ತು ಗುರು. ಏನು ಮಾಡೋಣ, ಇಂಥವ್ರಿದ್ರೆ ಹೆಂಗೆ ನಾವು ವೀಡಿಯೋಸ್ ಮಾಡೋದು? ನಮ್ಮಲ್ಲೂ ಸ್ವಲ್ಪ ಕ್ರಿಯೇಟಿವಿಟಿ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಕ್ರಿಯೇಟಿವಿಟಿ ಚಾಲೆಂಜಿಂಗ್ ಫಾರ್ ದರ್ಶನ್. ನಮ್ಮಲ್ಲೂ ಸ್ವಲ್ಪ ಕ್ರಿಯೇಟಿವಿಟಿ ಏನೋ ಇದೆ. ಹಿಂಗೆ ನಾನು ಹಂಗೆ ಹೇಳ್ಬೇಕಷ್ಟೇ ಇನ್ನು ಎಲ್ಲರಿಗೂ. ವೀಲಿಂಗ್ ಹೊಡಿಬೇಕಂತ ಗುರು. ನಮ್ಮ ವೀಲಿಂಗ್ ಎಲ್ಲ ಬರಲ್ಲ. ವೀಲರ್ಗಳು ತೋರಿಸ್ತೀನಿ ಬನ್ನಿ ಎಲ್ಲಿದ್ದಾರೆ ಅಂತ. ಗುರು ಇವನೇ ದೊಡ್ಡ ವೀಲರ್. ಗುರು ನಮ್ಮ ಹುಡುಗ ನೋಡ್ಬೋದು. ಒಂದು ರೀಲಲ್ಲಿ ನೋಡಿರ್ತೀರ ಇವನ್ನ ನೋಡಿ. ಚೀನ್ ಟಬಾಕ್ ಡಮ್ ಡಮ್ ಅಂತೆ. ಹಾಕೋಣ ಬಿಡುಗರು. ನೋಡಿರ್ಬೋದು ಒಂದು ವೀಡಿಯೋದಲ್ಲಿ. ಇನ್ನೊಂದು ಹೆಲ್ಮೆಟ್ ಇದೆಯಲ್ಲ, ಅದಕ್ಕೆ ಯೆಲ್ಲೋ ಕಲರ್ ಮಾಸ್ಕ್ ಹಾಕಿದ್ರಿ ನೋಡಿ. ಆ ಹೆಲ್ಮೆಟ್ ಹಾಕ್ಕೊಂಡು ಡ್ಯಾನ್ಸ್ ಆಡಿದ್ದಾನೆ. ರೀಲ್ ಬಿಟ್ಟಿದ್ದೀನಿ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿದೆ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅವರು ಟಿಕೆಟ್ ತಗೊಬೇಕು ಅಂತವ್ರೆ. ನಮ್ಮ ಹತ್ರ ಅಮೌಂಟೇ ಇಲ್ಲ ಅವರು ಟಿಕೆಟ್ ತಗೊಳಕ್ಕೆ. ಅದಕ್ಕೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ, ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ನಂದಿ ಬೆಟ್ಟಕ್ಕೆ ಹೇಗೆ ಟಿಕೆಟ್ ಕೊಡ್ದಿರೋ ಹೋಗೋದು ಅಂತ. ನೋಡೋಣ, ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ, ಇಲ್ಲಾಂದರೆ ಟಿಕೆಟ್ ತೊಗೊಂಡೆ ಹೋಗೋಣ. ಇಬ್ಬರಿಂದ ತಿರ್ಗಾ ತರಕ್ ವೈಷ್ಣವ್ ನೋಡಿ ಗುರು. ಇವ್ರು ಅವರು ನಿನ್ನ ಲವ್ ಸ್ಟೋರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಂ ನೋಡಿ, ನಮ್ಮ ಲವರ್ ಬೈ ತರ ಕೇಳ್ತಾ ಇದ್ದಾನೆ ಪ್ರಿಯಾಗೌಡ ಅಂತ. ಅವನಿಗೆ ಇವಾಗ ಬಂಡದೇರಿ, ಯಾಕಂದರೆ ನಾನೆಲ್ಲ ಮೆಸೇಜ್ ಮಾಡಿರೋದು ಅಂತ. ಬಂಡದೇರಿ ಅವನಿಗೆ ಗುರು. ಆತರ ಜಾಸ್ತಿ ಇವನಿಗೆ. ಆತರ ಗೆಟ್ಟವನು ಫುಲ್ ಆತರ ಬೀಳ್ತಾನೆ. ಹೋಗೋಣ ಅಂತ ಹೇಳ್ತಾನೆ. ಗೈಸ್, ಪಾರ್ಟ್ 1 ಪಾರ್ಟ್ 2 ಸಾಕು ಅಂತಿದ್ದೆ ವಿಡಿಯೋ. ಅದೇ ಸ್ವಲ್ಪ ವಿಡಿಯೋ ಲೆಂತಿಯಾಗಿ ಪಾರ್ಟ್ 3 ಸಹ ಹೋಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಬರುತ್ತೆ. ಕೀಪ್ ವಾಚಿಂಗ್ ಗೈಸ್.